ನಾನು ಶ್ರುತಿ. ನಾನು ಓದು ಮುಗಿಸಿಕೊಂಡು ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ನನಗೆ ದಿನಾಲೂ ಕೆಲಸ ಬಿಡುವುದು ತಡವಾಗುತ್ತಿತ್ತು. ನನ್ನ ಮನೆ ಇದ್ದದ್ದು ಒಂದು ಪುಟ್ಟ ಗ್ರಾಮದಲ್ಲಿ. ಅದು ಕಾಡು ಪ್ರದೇಶ. ಈಗ ನೋಡಿದರೆ ಸುಮಾರು ಜಾಗಗಳಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ. ಬಸ್ ಸ್ಟಾಪಿನಿಂದ ಮನೆಯವರೆಗೆ 15-20 ನಿಮಿಷದ ದಾರಿ. ಆಫೀಸಿನಿಂದ ಬರುವಾಗ ರಾತ್ರಿ 8ರ ಆಸುಪಾಸು ಆಗುತ್ತಿತ್ತು. ನಾನು ಮನೆಗೆ ಒಬ್ಬಳೇ ಬರಲು ಹೆದರಿಕೊಳ್ಳಬಹುದೆಂದು ಅಪ್ಪ ಸ್ಕೂಟಿ ತೆಗೆದುಕೊಂಡು ಬಸ್ ಸ್ಟಾಪಿಗೆ ಬಂದು ನಿಲ್ಲುತ್ತಿದ್ದರು. ಅಲ್ಲಿಂದ ನನ್ನನ್ನು ಸ್ಕೂಟಿಯಲ್ಲಿ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಅದೊಂದು ರಾತ್ರಿ ಜೋರಾಗಿ ಮಳೆ ಬರುತ್ತಿತ್ತು. ನನಗೆ ಆಫೀಸಿನಲ್ಲಿ ಬಿಡುವಾಗ 7:30 ಆಗಿತ್ತು. ಅಲ್ಲಿಂದ ಬಸ್ಸಿನಲ್ಲಿ ಬಸ್ ಸ್ಟಾಪಿಗೆ ಬಂದಿಳಿದೆ. ಸಮಯ ರಾತ್ರಿ 8ರ ಆಸುಪಾಸು ಆಗಿತ್ತು. ತುಂಬ ಜೋರಾಗಿ ಮಳೆ ಬರುತ್ತಿತ್ತು. ಅಪ್ಪ ಕಾಣಿಸಲಿಲ್ಲ. ಬೈಕ್ ಕೂಡ ಕಾಣಿಸಲಿಲ್ಲ. 10 ಹೆಜ್ಜೆ ಮುಂದಿಟ್ಟೆ. ಎಲ್ಲೆಲ್ಲೂ ಕತ್ತಲೆ, ಏನೂ ಕಾಣಿಸುತ್ತಿಲ್ಲ. ಕೊಡೆ ಹಿಡಿದುಕೊಂಡಿದ್ದರೂ ಮೈಯೆಲ್ಲ ಒದ್ದೆ. ಅಷ್ಟು ಜೋರಾಗಿ ಮಳೆ ಬರುತ್ತಿತ್ತು. ಮತ್ತೆ ಹೆದರಿ ಹಿಂದೆ ಬಂದು ಬಸ್ ಸ್ಟಾಪಿನಲ್ಲಿ ನಿಂತುಕೊಂಡು ಅಪ್ಪನಿಗೆ ಕರೆ ಮಾಡಿದೆ. ಅಪ್ಪ, ಎಲ್ಲಿದ್ದೀರಾ? ಚಿನ್ನು, ನಾನು ಬೇರೆ ಕೆಲಸದ ಮೇಲೆ ಹೊರಗೆ ಬಂದಿದ್ದೆ. ಸ್ವಲ್ಪ ಕೆಲಸನೂ ಇದೆ. ನಾನು ಬರುವಾಗ ತಡವಾಗುತ್ತೆ. ನೀನು ಹೋಗು. ಅಪ್ಪ ಹೇಳಿದ ಮಾತು ಕೇಳಿ ಅಮ್ಮನಿಗೆ ಕಾಲ್ ಮಾಡಿದೆ. ಅಮ್ಮ ನನಗೆ ಮುಂದೆ ಹೋಗಲು ಹೇಳಿ ತಾನು ಎದುರಾಗಿ ಬರುವುದಾಗಿ ಹೇಳಿದರು. ನನಗೆ ತುಂಬ ಭಯವಾದರೂ ಧೈರ್ಯ ತೆಗೆದುಕೊಂಡು ಹೊರಟೆ. ಭಯ ಕಡಿಮೆ ಮಾಡಲು ಮೊಬೈಲ್ನಲ್ಲಿ ಗಟ್ಟಿಯಾಗಿ ಹಾಡು ಇಡುತ್ತಾ ಮುನ್ನಡೆದೆ. ನಮ್ಮ ಮನೆಗೆ ಹೋಗುವ ಆ ರಸ್ತೆಗೆ 2 ದಾರಿದೀಪ, ಮುಂದೊಂದು ಕೊನೆಯಲ್ಲೊಂದು. ಪೂರ್ತಿ ಕತ್ತಲೆ, ಜೋರು ಮಳೆ. ಗಟ್ಟಿ ಹಾಡು ಇಟ್ಟು ಭಯದಿಂದ ಹೆಜ್ಜೆ ಹಾಕುತ್ತಾ ಹೋದೆ. ಆ ದಾರಿಯ ಮಧ್ಯದಲ್ಲಿ ಒಂದು ಭಾಗದಲ್ಲಿ ಒಂದು ಮನೆ ಇದೆ. ಅಲ್ಲಿ ಯಾರೂ ವಾಸಿಸುವುದಿಲ್ಲ. ಹಾಗಾಗಿ ಆ ಮನೆಯಲ್ಲಿ, ಆ ರಸ್ತೆಯ ಭಾಗದಲ್ಲಿ ನೆಗೆಟಿವ್ ಎನರ್ಜಿಗಳ ಓಡಾಟವಿದೆ ಎಂದು ಊರಿನವರು ನಂಬುತ್ತಾರೆ. ಅಲ್ಲಿ ಎಷ್ಟೋ ಜನರಿಗೆ ಬರುವಾಗ ವಿಚಿತ್ರ ಅನುಭವಗಳಾಗಿವೆ ಎಂದು ಹೇಳಿಕೊಂಡಿದ್ದಾರೆ. ಆ ಜಾಗದ ಬಗ್ಗೆ ನೆನೆಸಿಕೊಂಡು ಇನ್ನಷ್ಟು ಭಯವಾಯಿತು. ಆ ರಸ್ತೆಯ ಮುಂಭಾಗದ ದಾರಿದೀಪ ಕ್ಷೀಣಿಸುತ್ತಾ ಆ ಮನೆ ಹತ್ತಿರವಾಗುತ್ತಿದ್ದಂತೆ ತುಂಬ ಹೆದರಿಕೆಯಾಗಿ ನನ್ನ ಸ್ನೇಹಿತೆಗೆ ಕಾಲ್ ಮಾಡಿದೆ. ಅವಳ ಮನೆ ಅಲ್ಲೇ ಆ ಊರಿನಲ್ಲೇ ತುಸು ದೂರದಲ್ಲಿತ್ತು. ಅವಳನ್ನು ಸ್ಕೂಟಿ ತರಲು ಹೇಳೋಣವೆಂದುಕೊಂಡೆ. ಆದರೆ ಅವಳಿಗೆ ಕಾಲ್ ಹೋಗಲೇ ಇಲ್ಲ. ನೆಟ್ವರ್ಕ್ ವೀಕ್ ಆಗಿತ್ತು. ಏನು ಮಾಡುವುದು ಎಂದು ತೋಚದೆ ಇನ್ನೂ ಎದುರು ಬರದ ಅಮ್ಮನಿಗೆ ಬೈದುಕೊಳ್ಳುತ್ತಾ ತುಂಬ ಭಯದಿಂದ ಮುನ್ನಡೆದೆ. ಆ ಮನೆ ಹತ್ತಿರವಾಗುತ್ತಿದ್ದಂತೆ ನನ್ನ ಎದುರು ದೂರದಲ್ಲಿ ಯಾವುದೋ ವ್ಯಕ್ತಿ ಹೋಗುತ್ತಿರುವಂತೆ ಕಾಣಿಸಿತು. ಮತ್ತೆ ನೋಡುವಾಗ ಅವರು ನಮಗೆ ಪರಿಚಯವಿರುವ ಓರ್ವ ವ್ಯಕ್ತಿಯಾಗಿದ್ದರು. ಆದರೆ ನನಗೆ ಅವರನ್ನು ಕಂಡರೆ ಆಗುತ್ತಿರಲಿಲ್ಲ. ಅವರ ಕುಟುಂಬಕ್ಕೂ ನಮಗೂ ಯಾವುದೋ ವಿಷಯವಾಗಿ ಜಗಳವಾಗಿ ಮಾತು ನಿಲ್ಲಿಸಿದ್ದೆವು. ಆದರೂ ಆ ಭಯಾನಕ ರಾತ್ರಿಯಲ್ಲಿ, ಆ ಭಯಾನಕ ದಾರಿಯಲ್ಲಿ ಅವರನ್ನು ದೂರದಲ್ಲಿ ನೋಡಿ ನನಗೆ ಭಯ ಸಾಕಷ್ಟು ಕಡಿಮೆ ಆಯಿತು. ಮೊಬೈಲ್ ಸಾಂಗ್ ಆಫ್ ಮಾಡಿದೆ. ಆದರೂ ಅವರು ನನ್ನಿಂದ ಬಹಳ ದೂರವಿದ್ದರು. ತುಸು ವೇಗವಾಗಿ ಹೆಜ್ಜೆ ಹಾಕುತ್ತಾ ಇದ್ದರು. ಬಹಳ ದೂರದಲ್ಲಿ ಇದ್ದರು. ಹೆಜ್ಜೆ ಹಾಕುತ್ತಾ ಆ ಮನೆ ಬಂತು. ಆ ಮನೆಯ ಪಕ್ಕದಿಂದ ನಾನು ನಡೆಯುತ್ತಾ ಹೋದಾಗ ಒಮ್ಮೆಲೆ ನನ್ನ ಹಿಂದೆ ಜೋರಾಗಿ ಹೆಜ್ಜೆ ಸದ್ದುಗಳು ಕೇಳಿಸಿದವು. ಮತ್ತೆ ಭಯ ನನ್ನ ಶರೀರವನ್ನು ಆವರಿಸಿಕೊಂಡಿತು. ಆ ಮನೆಯ ಬಗ್ಗೆ ಇರುವ ನಿಲುವಿಗೂ ಅಲ್ಲೇ ಶುರುವಾದ ಆ ಹೆಜ್ಜೆ ಸದ್ದಿಗೂ ಸರಿಯಾಗಿತ್ತು. ನಾನು ಮುಂದೆ ಮುಂದೆ ನಡೆಯುತ್ತಿದ್ದಂತೆಯೂ ಜೋರಾಗಿ ನನ್ನ ಹಿಂದೆಯಿಂದ ಹೆಜ್ಜೆ ಸದ್ದುಗಳು ಕೇಳುತ್ತಲೇ ಇದ್ದವು. ಯಾರೋ ನನ್ನ ಹಿಂದೆಯಿಂದ ನಡೆದುಕೊಂಡು ಬರುತ್ತಿದ್ದಂತೆ ಕ್ಲಿಯರ್ ಆಗಿ ಫೀಲ್ ಆಗುತ್ತಿತ್ತು. ಬಹುಶಃ ವ್ಯಕ್ತಿಯಾಗಿರಬೇಕು ಎಂದೆನಿಸಿ ಧೈರ್ಯದಿಂದ ಒಮ್ಮೆಲೆ ಹಿಂದಿರುಗಿದೆ. ಆದರೆ ಹಿಂದೆ ಯಾರೂ ಇಲ್ಲ. ಒಮ್ಮೆಲೆ ನನ್ನ ಜೀವ ಬಾಯಿಗೆ ಬಂದಂತಾಗಿತ್ತು. ಎದೆ ಬಡಿತ ಒಮ್ಮೆಲೆ ಮೇಲೇರಿತ್ತು. ತುಂಬ ಕತ್ತಲೆ, ಮಳೆ ನಿರಂತರವಾಗಿ ಬರುತ್ತಲೇ ಇತ್ತು. ಜಪಕ್ಕನೆ ಮುಂದಿರುಗಿ ತುಸು ವೇಗದಲ್ಲಿ ಮತ್ತೆ ಮತ್ತೆ ಹೆಜ್ಜೆ ಹಾಕಿದೆ. ಆಗ ಒಂದೆರಡು ಕ್ಷಣ ಸ್ತಬ್ಧವಾದ ಆ ಗಟ್ಟಿ ಹೆಜ್ಜೆ ಸದ್ದುಗಳು ಮತ್ತೆ ಕೇಳಿಸತೊಡಗಿತು. ಮತ್ತೆ ಹಿಂದೆಯಿಂದ ಯಾರೋ ನಡೆದುಕೊಂಡು ಬರುವ ಅದೇ ವಿಚಿತ್ರ ಅನುಭವ. ಎದೆ ಬಡಿತ ಇನ್ನೂ ಜೋರಾಗಿ, ತುಂಬ ಭಯವಾಗಿ, ನಡುಗುತ್ತಾ ಗಟ್ಟಿಯಾಗಿ ಎದುರಿಗೆ ದೂರದಲ್ಲಿ ಹೋಗುತ್ತಿದ್ದ ಆ ಪರಿಚಯದ ವ್ಯಕ್ತಿಯನ್ನು ಅಂಕಲ್ ಎಂದು ಕಿರಿಚಿದೆ. ತುಂಬ ಹೆದರಿ ಹೋಗಿದ್ದೆ. ಮನಸ್ಸಿಲ್ಲದಿದ್ದರೂ ಇಷ್ಟವಿಲ್ಲದ ಆ ವ್ಯಕ್ತಿಯನ್ನು ಕರೆದೆ. ಅವರು ಅವರಷ್ಟಕ್ಕೆ ಮುಂದೆ ಹೋಗುತ್ತಿದ್ದರು. ನಾನು ಅವರನ್ನು ಕಿರಿಚಿದ್ದು ಕೇಳಿ ಹಿಂದಿರುಗಿ, ಏನು ಎಂದು ಆಶ್ಚರ್ಯದಿಂದ ಕೇಳಿದರು. ನಾನು ಏನಿಲ್ಲ ಎಂದು ನಡೆದ ವಿಷಯ ಹೇಳಲಾಗದೆ ಮುಜುಗರದಿಂದ ಹೇಳಿದೆ.
ಅವರು ಮತ್ತೆ ಅವರಷ್ಟಕ್ಕೆ ಮುಂದೆ ನಡೆಯುತ್ತಾ ಹೋದರು. ನಾನು ಆಂಜನೇಯನನ್ನು ನೆನೆಸಿಕೊಂಡು ಬೇಗ ಬೇಗ ಆ ವ್ಯಕ್ತಿಯತ್ತ ಹೆಜ್ಜೆ ಹಾಕಿ ಅವರ ಆಸುಪಾಸಿನಲ್ಲಿ ಅವರನ್ನು ಅತ್ತ ಒಮ್ಮೆ ಇತ್ತ ಒಮ್ಮೆ ಹಿಂದೆಯಿಂದ ಫಾಲೋ ಮಾಡುತ್ತಾ ನಡೆದೆ. ಮತ್ತೆ ಭಯವಾಗಬಾರದೆಂದು ಮೊಬೈಲ್ನಲ್ಲಿ ಗಟ್ಟಿಯಾಗಿ ಸಾಂಗ್ ಇಡುತ್ತಾ ಆ ವ್ಯಕ್ತಿಯ ಹಿಂದೆ ಹಿಂದೆ ನಡೆಯುತ್ತಾ ಹೋದೆ. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಮುಂದೆ ನನ್ನ ಮನೆಗೆ ಹೋಗುವ ಮೇಲ್ದಾರಿ ಬಂತು. ಅಲ್ಲಿ ನಾನು ಒಬ್ಬಳೇ ಹೋಗಬೇಕಿತ್ತು. ಆ ವ್ಯಕ್ತಿ ಸೀದಾ ರಸ್ತೆಯಲ್ಲಿ ನಡೆಯುತ್ತಾ ಹೋದರು. ಹೀಗೆ ಆ ಭಯಾನಕ ರಾತ್ರಿಯಲ್ಲಿ ಧೈರ್ಯಕ್ಕೆ ಜೊತೆಯಲ್ಲಿದ್ದ ಸಂಗಾತಿಯನ್ನು ಕಳೆದುಕೊಂಡು ಒಂಟಿಯಾದೆ. ಆ ಮೇಲ್ದಾರಿಯಲ್ಲೊಂದು ದಾರಿದೀಪವಿತ್ತು. ಇನ್ನು ರಭಸದಲ್ಲಿ ಧರೆಗುರುಳುತ್ತಿದ್ದ ಮಳೆ ಹನಿಗಳ ಬಿಟ್ಟು ಆ ದಾರಿಯಲ್ಲಿ ಬೇರೆ ಯಾರೂ ನನ್ನ ಸಂಗಾತಿಯಾಗಲಿಲ್ಲ. ಆ ಮೇಲ್ದಾರಿಯ ದಾರಿದೀಪದ ಬೆಳಕಲ್ಲಿ ನನ್ನದೇ ಜೋಡಿ ಛಾಯೆ ದೊಡ್ಡದಾಗಿ ವಿಚಿತ್ರವಾಗಿ ಕಾಣಿಸುತ್ತಿತ್ತು. ಅದನ್ನು ನೋಡಿ ಒಮ್ಮೆಲೆ ಹೆದರಿಕೊಂಡೆ. ಮನೆ ಸೇರಲು 5 ನಿಮಿಷಗಳ ದಾರಿಯಷ್ಟೇ. ಆದರೂ ಓಡಲು ಕಾಲು ಆಡುತ್ತಿಲ್ಲ. ಮೈಯೆಲ್ಲ ನಡುಗುತ್ತಿತ್ತು. ಒಂದು ಮನೆಯ ಬಳಿ ಶಾರ್ಟ್ ಕಟ್ ರಸ್ತೆ ತೆಗೆದುಕೊಂಡೆ. ಆದರೆ ಆ ಮನೆಯ ಗೇಟ್ ಬಾಗಿಲು ತೆಗೆಯುತ್ತಲೇ ಧೋಪ್ ಎಂದು ಯಾರೋ ಒಂದು ಕಾಲನ್ನು ರಭಸದಿಂದ ನೆಲಕ್ಕೆ ಇಟ್ಟಂತೆ ಸದ್ದು ಕೇಳಿಸಿತು. ಅಮ್ಮಾ ಎಂದು ಗಟ್ಟಿಯಾಗಿ ಕಿರುಚಿಕೊಂಡು ಓಡಿದೆ. ಅಮ್ಮ ಅಲ್ಲೇ ತುಸು ದೂರದಲ್ಲಿ ಇದ್ದರು. ನಡುಗುತ್ತಿದ್ದ ನನ್ನ ಮನೆಗೆ ಕರೆದುಕೊಂಡು ಹೋಗಿ ಒದ್ದೆಯಾದ ಮೈಯೆಲ್ಲ ಒರೆಸಿ ಹೆದರಿದ್ದ ಕಾರಣ ಕೇಳಿದರು. ನಾನು ನಡೆದ ಘಟನೆಯನ್ನೆಲ್ಲ ವಿವರಿಸಿದೆ. ಅವರು, ಅದು ನಿನ್ನ ಭ್ರಮೆ. ಇನ್ನು ಅದನ್ನು ತಲೆಗೆ ತೆಗೆದುಕೊಂಡು ರಾತ್ರಿ ಮಲಗಿದ್ದಲ್ಲಿ ಕನಸಿನಲ್ಲಿ ಕಿರುಚಬೇಡ, ಸುಮ್ಮನೆ ಮಲಗಿಕೋ ಎಂದರು. ನನಗೆ ರಾತ್ರಿ ನಿದ್ದೆಯಲ್ಲಿ ಕನವರಿಸುವ ಕಿರುಚಿಕೊಳ್ಳುವ ಅಭ್ಯಾಸವಿತ್ತು. ಕೆಟ್ಟ ಕನಸು ಬಿದ್ದರೆ ಜೋರಾಗಿ ಕಿರುಚಿಕೊಂಡು ಅಪ್ಪ ಅಮ್ಮನನ್ನು ಎಬ್ಬಿಸುತ್ತಿದ್ದೆ. ಅವತ್ತು ರಾತ್ರಿ ಭಯದಿಂದಲೇ ಮಲಗಿಕೊಂಡೆ. ಆದರೆ ಮಧ್ಯರಾತ್ರಿ ಜೋರಾಗಿ ಕಿರುಚಿಕೊಂಡೆ. ಯಾರೋ ನನ್ನ ಕುತ್ತಿಗೆಯನ್ನು ಜೋರಾಗಿ ಕಿವುಚುತ್ತಿದ್ದರು. ನಾನು ಅದನ್ನು ಬಿಡಿಸಲು ಯತ್ನಿಸುತ್ತಾ ನೆಲದ ಮೇಲೆ ಹೊರಳಾಡುತ್ತಿದ್ದೆ. ಚಿನ್ನು ಚಿನ್ನು ಏನಾಯಿತು ಎಂದು ಹೇಳುತ್ತಾ ಅಪ್ಪ ಅಮ್ಮ ನನ್ನನ್ನು ಎಬ್ಬಿಸಿದರು. ನಾನು ಯಾರೋ ನನ್ನ ಕುತ್ತಿಗೆ ಹಿಡಿದರು ಎಂದು ಹೆದರಿ ಬಿಕ್ಕಳಿಸುತ್ತಾ ಹೇಳಿದೆ. ಆದರೂ ಅಮ್ಮ ಎಂದಿನಂತೆ ನಿಂದು ಇದ್ದದ್ದೇ, ಸುಮ್ಮನೆ ಮಲಗಿಕೋ ಎಂದರು. ಅಂದು ರಸ್ತೆಯಲ್ಲಿ ನಡೆದ ಘಟನೆಯನ್ನು ಅಪ್ಪನಿಗೆ ನಾವು ಹೇಳಿರಲಿಲ್ಲ. ಅಂದು ಮತ್ತೆ ಅಪ್ಪ ಅಮ್ಮನ ಪಕ್ಕದಲ್ಲೇ ಮಲಗಿಕೊಂಡೆ. ಮರುದಿನ ಎಲ್ಲ ಸರಿ ಹೋಯಿತು. ಆದರೆ ರಾತ್ರಿ ಪುನಃ ಹಾಗೇ ಆಯಿತು. ಇನ್ನೂ ಜೋರಾಗಿ ಯಾರೋ ಕತ್ತು ಹಿಡಿದು ನನ್ನನ್ನು ಎಳೆಯುತ್ತಿದ್ದರು. ನನಗೆ ಉಸಿರು ಕಟ್ಟಿದಂತಾಗಿ ಇನ್ನೂ ಜೋರಾಗಿ ಕಿರುಚಿಕೊಂಡು ಮಲಗಲು ಹೆದರಿಕೊಂಡೆ. ಗಟ್ಟಿಯಾಗಿ ಅತ್ತು ನಿಜವಾಗಿಯೂ ಯಾರೋ ಕತ್ತು ಹಿಡಿಯುತ್ತಾರೆ ಎಂದು ಬಿಕ್ಕಳಿಸುತ್ತಾ ತಂದೆ ತಾಯಿಗೆ ಹೇಳಿದೆ. ಆದರೆ ಅಪ್ಪ ಏನೂ ಇಲ್ಲ, ನಿನ್ನ ಭ್ರಮೆ ಎಂದು ಹೇಳಿದರು. ಆದರೆ ಮರುದಿನವೂ ರಾತ್ರಿ ಅದೇ ಭಯಾನಕ ಅನುಭವ ಮರುಕಳಿಸಿದಾಗ ತಂದೆ ತಾಯಿಗೆ ಬಹಳ ಭಯವಾಯಿತು. ನನಗೆ ನೀರು ಕುಡಿಸಿ ರಾತ್ರಿ ಇಡೀ ನನ್ನನ್ನು ಸಮಾಧಾನಪಡಿಸುತ್ತಾ ಮಲಗಲು ಒತ್ತಾಯಿಸಿದರು. ಆದರೆ ನನಗೆಷ್ಟು ಭಯವಾಗಿತ್ತೆಂದರೆ ಮತ್ತೆ ಮಲಗಿದರೆ ಆ ಅಗೋಚರ ಶಕ್ತಿ ನನ್ನನ್ನು ಕತ್ತು ಹಿಸುಕಿ ಕೊಂದು ಬಿಡುತ್ತಿತ್ತು ಎಂಬುವಷ್ಟು. ಹೇಗೋ ಮುಂಜಾನೆಯಾಗುವಾಗ ಸ್ವಲ್ಪ ಮಲಗಿಕೊಂಡು ಮರುದಿನ ಆಫೀಸಿಗೆ ರಜೆ ಹಾಕಿದೆ. ನನ್ನ ಅಪ್ಪನಿಗೆ ಅಂದು ನಡೆದ ಘಟನೆಯನ್ನು ಇನ್ನೂ ಹೇಳಿರಲಿಲ್ಲ. ಅವರು ನನ್ನ ಜಾತಕ ಮಾಡಿದ ಪಂಡಿತರ ಬಳಿ ನನ್ನ ಜಾತಕ ತೋರಿಸಿ ಹೀಗಾಗುವುದರ ಕಾರಣ ತಿಳಿಯಲು ಹೋಗಿದ್ದರು. ಬೆಳಿಗ್ಗೆ ಎದ್ದಾಗ ನನ್ನ ಅಮ್ಮ ಈ ವಿಷಯವನ್ನು ನನಗೆ ಹೇಳಿದರು. ನನಗೆ ಅಂದು ನಡೆದ ಘಟನೆಯೇ ಇದಕ್ಕೆಲ್ಲ ಕಾರಣ ಎಂದೆನಿಸುತ್ತಿತ್ತು. ಅಪ್ಪ ಮಧ್ಯಾಹ್ನದ ಊಟದ ಸಮಯಕ್ಕೆ ಬಂದು ಜ್ಯೋತಿಷ್ಯರು ಹೇಳಿದ ಮಾತನ್ನು ಹೇಳಿದಾಗ ನಾನು ಅಮ್ಮ ಅಚ್ಚರಿಗೊಂಡಿದ್ದೆವು. ಪಂಡಿತರು ಹೇಳಿದ್ದರು, ಖಚಿತವಾಗಿಯೂ ಆ ರಸ್ತೆಯಲ್ಲಿ ಅದೇ ದಿನ ಅದೇ ಸಮಯಕ್ಕೆ ಸವಾರಿಗೆ ನಾನು ಅಡ್ಡವಾಗಿದ್ದೇನೆ ಎಂದು. ಅಷ್ಟೊಂದು ಖಚಿತವಾಗಿ ಅವರು ಹೇಳಿದಾಗ ನನಗೂ ಅಮ್ಮನಿಗೂ ಆಶ್ಚರ್ಯ. ಈ ವಿಷಯ ಅಪ್ಪನಿಗೆ ಗೊತ್ತೇ ಇರಲಿಲ್ಲ. ನಾನು ಆ ದಿನ ಕೊರಗ ಸಮುದಾಯದವರ ದೈವದ ಸವಾರಿಗೆ ಅಡ್ಡವಾಗಿದ್ದೇನಂತೆ. ಅಂದರೆ ಅಂದು ನನ್ನ ಹಿಂದೆ ನಡೆದಿದ್ದು ದೆವ್ವವಲ್ಲ, ದೈವ. ಆ ದೈವವೇ ರಾತ್ರಿ ಬಂದು ನನಗೆ ತೊಂದರೆ ಕೊಡುತ್ತಿತ್ತು ಎಂದು ಜ್ಯೋತಿಷ್ಯರು ಹೇಳಿದ್ದರು. ಇದಕ್ಕೆ ಇರಬೇಕು. ತುಳುನಾಡಿನ ಜನ ದೈವಗಳನ್ನು ಅತೀವವಾಗಿ ನಂಬುತ್ತಾರೆ. ಆಯಾ ಸಮುದಾಯದವರಿಗೆ ಆಯಾ ದೈವಗಳಿರ್ತವೆ. ಬಿಲ್ಲವರಿಗೆ ಕೋಟಿ ಚೆನ್ನಯ್ಯರು,
ಮೊಗವೀರರಿಗೆ ಬೊಬ್ಬರಿಯ ಹೀಗೆ ಹಲವಾರು ದೈವಗಳನ್ನು ತುಳುವರು ಭಯ ಭಕ್ತಿಯಿಂದ ಪೂಜಿಸುತ್ತಾರೆ. ಈ ದೈವಗಳಿಗೆ ಹರಕೆ ಕಟ್ಟಿ ಅದನ್ನು ತೀರಿಸದಿದ್ದಾಗ, ಒಮ್ಮೆ ನಂಬಿ ನಂಬಿಕೆ ಬಿಟ್ಟಾಗ, ಮಾಡುವ ಪೂಜೆ ಪುರಸ್ಕಾರಗಳಲ್ಲಿ ಕೊರತೆಗಳನ್ನು ಮಾಡಿದಾಗ ಅದು ಹಲವಾರು ರೀತಿಯಲ್ಲಿ ಜನರಿಗೆ ತೊಂದರೆ ಕೊಡುತ್ತದೆ. ಆದರೆ ನಂಬಿದವರನ್ನು ಎಂಥ ಕಷ್ಟಕರ ಸನ್ನಿವೇಶದಿಂದಲೂ ಕಾಪಾಡುತ್ತದೆ. ಈ ದೈವಗಳನ್ನು ತುಳುವರು ಭೂತ ಎಂದು ಕರೆಯುತ್ತಾರೆ. ಈ ದೈವಗಳು ರಾತ್ರಿ ಹೊತ್ತಿಗೆ ಸಂಚಾರ ಮಾಡುತ್ತಿರುತ್ತವೆ. ಆಗ ಅದಕ್ಕೆ ಯಾರು ಅಡ್ಡವಾದರೂ ಅದಕ್ಕೆ ಕೋಪ ಬರುತ್ತದೆ. ಹಿಂದಿನವರು ದೈವ ಸಂಚಾರದ ಸನ್ನಿವೇಶಕ್ಕೆ ಎದುರಾದರೆ ಅಲ್ಲೇ ಅಡ್ಡ ಬಿದ್ದು ಕ್ಷಮೆ ಯಾಚಿಸುತ್ತಿದ್ದರಂತೆ. ಮತ್ತೆ ಮಾಡಿದ ತಪ್ಪಿಗೆ ಅದಕ್ಕೆ ಪೂಜೆ ಪುರಸ್ಕಾರಗಳನ್ನು ಮಾಡಿಸುತ್ತಿದ್ದರಂತೆ. ಅಂದು ನನಗಾದ ಅನುಭವಕ್ಕೆ ನಂತರ ಮನೆಯಲ್ಲಿ ದೊಡ್ಡ ಪೂಜೆ ಮಾಡಿಸಿದರು. ನನಗೆ ದಿನಾಲು ಹಾಕಿಕೊಳ್ಳಲು ತಿಲಕವನ್ನು ಕೊಟ್ಟರು. ಆಮೇಲೆ ಕತ್ತು ಹಿಸುಕುವ ಅನುಭವ ಮತ್ತೆ ಮರುಕಳಿಸಲಿಲ್ಲ. ಹೀಗೆ ಎಷ್ಟೋ ಅಗೋಚರ ಶಕ್ತಿಗಳು, ವಿಚಿತ್ರ ಘಟನೆಗಳು ನಮ್ಮ ಸುತ್ತಮುತ್ತ ಎಷ್ಟೋ ಜಾಗಗಳಲ್ಲಿ ನಡೆಯುತ್ತವೆ. ಕಣ್ಣಿಗೆ ಕಾಣದ ಎಷ್ಟೋ ಅದೃಶ್ಯ ಶಕ್ತಿಗಳು ನಮ್ಮ ಆಸುಪಾಸಿನಲ್ಲೇ ತಮ್ಮ ಪಾಡಿಗೆ ತಾವಿರುತ್ತವೆ. ಇನ್ನು ಕೆಲವು ನಮಗೆ ತೊಂದರೆ ನೀಡುತ್ತವೆ. ನಮ್ಮ ಜಾಗರೂಕತೆಯಲ್ಲಿ ನಾವು ಇರಬೇಕು. ಇನ್ನೂ ಹೆಚ್ಚಿನ ಸ್ಟೋರಿಗಳನ್ನು ಕೇಳಬೇಕೇ? ಹಾಗಿದ್ದರೆ ಸುಕೇತಾ ಎಚ್ ಎಸ್ ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.